ಭವ ಭಯ ಭಯದಿಂದ ಮುಕ್ತಿ. ಯಾವಾಗಲೂ ಕೇಳ್ತೀವಿ, ನನ್ನನ್ನು ಬಿಡುಗಡೆ ಮಾಡು ತಂದೆ. ಯಾವುದರಿಂದ ಬಿಡುಗಡೆ ಮಾಡಬೇಕು? ನಮ್ಮ ಎಮೋಷನ್ನಿಂದ ನಾವೇ ಬಿಡುಗಡೆ ಮಾಡ್ಕೋಬೇಕು, ಯಾರೂ ಮಾಡಲ್ಲ. ನಾವು ನಮ್ಮನ್ನು ಗಮನಿಸಿದ್ರೆ ಗೊತ್ತಾಗತ್ತೆ ಎಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ, ಎಲ್ಲಿ ಬಿಡಿಸ್ಕೋಬೇಕು, ಎಲ್ಲಿ ಬಿಡುಗಡೆ ಆಗಬೇಕು. ಇದು ಇಂಟ್ರಾಸ್ಪೆಕ್ಷನ್ನಿಂದಾನೇ ಗೊತ್ತಾಗೋದು, ಯಾರಿಗೂ ಗೊತ್ತಾಗಲ್ಲ ಹೊರಗಡೆಯಿಂದ. ಇಲ್ಲಿ ಪ್ರತಿಯೊಂದು ಕಡೆ ನಾವು ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಬಂಧನ ಯಾವಾಗ? ನಮ್ಮಲ್ಲಿ ವ್ಯಾಮೋಹ ಇದ್ರೆ ಬಂಧನ. ನಿಜವಾದ ಪ್ರೀತಿ ಇದ್ರೆ ಬಂಧನ ಇಲ್ಲ. ಮೋಹದಲ್ಲಿ ಬಂಧನ, ವ್ಯಾಮೋಹ ಬಂಧನ. ಪ್ರೇಮದಲ್ಲಿ ಬಂಧನ ಇಲ್ಲ. ಆದರೆ ವ್ಯಾಮೋಹ, ಪ್ರೇಮ, ಅಟ್ಯಾಚ್ಮೆಂಟ್ ಅಂಡ್ ಲವ್ ಒಂದೇ ಥರ ಕಾಣುತ್ತೆ, ಅದೇ ಮಾಯಿ. ವ್ಯಾಮೋಹ ಯಾವುದು? ಪ್ರೇಮ ಯಾವುದು? ಅಟ್ಯಾಚ್ಮೆಂಟ್ ಯಾವುದು? ಲವ್ ಯಾವುದು? ನಿಜವಾದ ಲವ್ ಯಾವುದು? ಫಾಲ್ಸ್ ಲವ್ ಯಾವುದು? ಇದನ್ನ ನಾವೇ ನಮ್ಮ ಪ್ರೇಮವನ್ನ, ನಮ್ಮ ವ್ಯಾಮೋಹವನ್ನ ಗುರುತಿಸ್ಕೊಳ್ಳೋಕ್ಕಾಗಲ್ಲ. ಇದೇ ಮಹಾಜ್ಞಾನ. ಇದನ್ನು ಗುರುತಿಸ್ಕೊಳ್ಳೋದೇ ಮಹಾಜ್ಞಾನ. ಎರಡೂ ಹೊರಗಡೆಯಿಂದ ಬರಲ್ಲ. ವ್ಯಾಮೋಹಕ್ಕೂ ನಾವೇ ಮೂಲ, ಪ್ರೇಮಕ್ಕೂ ನಾವೇ ಮೂಲ. ಆದರೆ ಆ ವ್ಯಾಮೋಹ ಬರೋದು ಒಂದು ಸ್ತರದಿಂದ, ಪ್ರೇಮ ಬರೋದು ಇನ್ನೊಂದು ಡೈಮೆನ್ಷನ್ನಿಂದ, ಇನ್ನೊಂದು ಸ್ತರದಿಂದ. ಪ್ರೇಮ ಬರೋದು ನಮ್ಮ ಒಳಗಡೆಯಿಂದ ಬರುತ್ತೆ, ಅಲ್ಲಿ ಅಹಂಕಾರ ಇರಲ್ಲ. ಸಮರ್ಪಣೆಯಿಂದ ಪ್ರೇಮ ಬರುತ್ತೆ. ವ್ಯಾಮೋಹ ಅವಲಂಬನೆಯಿಂದ ವ್ಯಾಮೋಹ ಬರುತ್ತೆ. ಈ ವ್ಯತ್ಯಾಸ ನಮಗೆ ಗೊತ್ತಾಗಬೇಕು, ನಾವು ಗಮನಿಸ್ಕೋಬೇಕು. ನಾನು ಸಮರ್ಪಣಾ ಮನೋಭಾವದಲ್ಲಿದ್ದೀನಾ? ಆ ಸಮರ್ಪಣೆ ಇದ್ದಾಗ ಬಿಡುಗಡೆ ಇರುತ್ತೆ. ಯಾವಾಗ ಅವಲಂಬನೆ ಇದ್ದಾಗ ಬಂಧನ ಇರುತ್ತೆ. ಈಗ ಬೇರೆ ವ್ಯಕ್ತಿ ಸಂಬಂಧಕ್ಕೆ ಹೋಗೋದೇ ಬೇಡ, ದೇವರ ಜೊತೆ ನೋಡಿ. ದೇವರ ಜೊತೆ ವ್ಯಾಮೋಹವೂ ಕೂಡ ವ್ಯಾಮೋಹವೇ. ದೇವರ ಜೊತೆ ವ್ಯಾಮೋಹವೂ ಕೂಡ ವ್ಯಾಮೋಹವೇ. ಭಗವಂತನ ವ್ಯಾಮೋಹ, ಭಗವಂತನ ಜೊತೆ ಪ್ರೇಮ ಬೇಕು. ಸಮರ್ಪಣೆಯಲ್ಲಿ ಒಂದು ದೃಢವಾದ ಭರವಸೆ ಇರುತ್ತೆ. ಇದು ದೈವಿಕ ಸಂಬಂಧ. ಪರಮಾತ್ಮನ ಜೊತೆಗೆ ದೃಢವಾದ ಒಂದು ವಿಶ್ವಾಸ, ಭರವಸೆ, ದೈವಿಕ ಸಂಬಂಧ, ಪ್ರೇಮ, ಭಕ್ತಿ ಎಲ್ಲ ಒಳಗಿಂದ ಅಂಕುರಿಸಿರುತ್ತೆ, ಒಳಗಿಂದ ಉದಯಿಸುತ್ತೆ. ಆದರೆ ಭಯ ಬಂದಾಗ ನಮಗೆ ಬರೋದು ಅವಲಂಬನೆ. ಭಯದಿಂದ ಪರಮಾತ್ಮನ ಪೂಜೆ ಮಾಡಿದ್ರೆ, ಭಯದಿಂದ, ಆಗ ಅದು ಅವಲಂಬನೆ, ಅದು ವ್ಯಾಮೋಹ. ಅದು ಸಮಯಕ್ಕೆ ಮಾತ್ರ ಪೂಜೆ ಮಾಡ್ತೀವಿ, ಬೇಕಾದಾಗ ಇಲ್ಲದರೆ ಬಿಟ್ಬಿಡ್ತೀವಿ. ಆವಾಗ ನಮಗೆ ಬೇಡಿಕೆಗಳು, ಕೋರಿಕೆಗಳು ಎಲ್ಲ ಇರುತ್ತೆ. ಅದು ಪ್ರೀತಿ ಥರನೇ ಕಾಣುತ್ತೆ, ಆದರೆ ಅದು ವ್ಯಾಮೋಹ. ನಮಗೆ ಬೇಕಾದಾಗ ಅವಲಂಬಿಸಿ ಪೂಜೆ ಮಾಡೋದು, ಅದು ಒಳಗಿಂದ ಬರಲ್ಲ. ನಮ್ಮ ಅಹಂಕಾರಕ್ಕೆ ಏನೋ ಒಂದು ಹಿತ ಬೇಕಾಗಿರುತ್ತೆ, ಅದಕ್ಕೆ ಪೂಜೆ ಮಾಡ್ತೀವಿ ನಾವು. ಅದು ಕೂಡ ಅಟ್ಯಾಚ್ಮೆಂಟ್. ಪರಮಾತ್ಮನಲ್ಲಿ ಅಟ್ಯಾಚ್ಮೆಂಟ್ ಒಂದು ಲಿಮಿಟ್ ಆದಮೇಲೆ ಬೇಕಾದರೆ ಹೇಳ್ಬಿಡ್ತೀವಿ, ನನ್ನ ಕೈ ಬಿಟ್ಟ ದೇವರು, ನಾನು ಪೂಜೆನೇ ನಿಲ್ಲಿಸ್ಬಿಡ್ತೀನಿ ಅಂತ ಬೇಕಾದ್ರೆ ಹೇಳೋ ಜನ ಇದ್ದಾರೆ. ಅದರಿಂದ ನಿಜವಾದ ಭಕ್ತಿ, ಪ್ರೇಮ ಅದು ಸಮರ್ಪಣೆನಲ್ಲಿ ಬರುತ್ತೆ. ಆದರೆ ವ್ಯಕ್ತಿಗಳ ಜೊತೆ ಇರ್ಬೋದು, ದೇವ್ರ ಜೊತೆ ಇರ್ಬೋದು, ವಸ್ತು ಜೊತೆ ಇರ್ಬೋದು, ನಿಜವಾದ ಪ್ರೇಮ ಒಳಗಿಂದ ಸಮರ್ಪಣೆಯಲ್ಲೇ ಬರೋಕ್ಕೆ ಸಾಧ್ಯ. ಈ ಸಮರ್ಪಣೆಯಲ್ಲಿ ಪ್ರೇಮ, ಅನುಬಂಧ ಮತ್ತೆ ಅನುರಾಗ ಇವೆಲ್ಲವೂ ಕೂಡ ಸಮರ್ಪಣೆಯಲ್ಲಿ ಬರೋದು. ಇದು ಇತಿ ಮಿತಿಗಳಿಲ್ಲ ಇದಕ್ಕೆ, ಇದು ಲಿಮಿಟ್ಟೇ ಇಲ್ಲ. ಅನ್ಕಂಡೀಷನಲ್ ಲವ್ ಅಂತೀವಲ್ಲ, ಅದು ಸಮರ್ಪಣೆಯಲ್ಲಿ ಬರುವಂಥದ್ದು. ಆದರೆ ನಾವು ಅವಲಂಬನೆಯಲ್ಲಿ ಅನ್ಕಂಡೀಷನ್ ಲವ್ ಬರಲ್ಲ. ಅವಲಂಬನೆಯಲ್ಲಿ ಈ ವ್ಯಕ್ತಿಯನ್ನ ನಾನು ಪ್ರೀತಿಸಿದ್ರೆ, ಈ ವ್ಯಕ್ತಿನ ಪ್ರೀತಿಸ್ತಾ ಇರೋದು ಯಾಕೆ ಅಂದರೆ, ಆ ವ್ಯಕ್ತಿ ಮೇಲೆ ನಾವು ಅವಲಂಬಿಸಿರ್ತೀವಿ. ನಮ್ಮ ಒಂಟಿತನ ಭರಿಸಕ್ಕೆ, ಅಥವಾ ಅವ್ರನ್ನ ಹಿಡ್ಕೊಂಡಿರ್ತೀವಿ, ನಾವು ಅವ್ರನ್ನ ಅಂಟಿಸ್ಕೊಂಡಿರ್ತೀವಿ. ಅವ್ರಿಲ್ಲದೆ ಇದ್ರೆ ಆಗಲ್ಲ ಅಂತ, ಅದು ಅವಲಂಬನೆ. ಆ ಅಂಟಿಸ್ಕೊಂಡಿದ್ದಾಗ ನಾವು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ, ಅನ್ಕೊಂಡು ಇರ್ತೀವಿ, ಆದರೆ ಅದು ನಿಜವಾದ ಪ್ರೀತಿ ಅಲ್ಲ. ಪ್ರಸ್ತುತ ಅದು ಪ್ರೀತಿ ಅಲ್ವೇ ಅಲ್ಲ, ಪ್ರೇಮ ಅಲ್ವೇ ಅಲ್ಲ. ಅಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಇನ್ನೂ ಸ್ವಲ್ಪ ಅಬ್ಸೆಷನ್ ಇರುತ್ತೆ, ಪೊಸೆಸಿವ್ನೆಸ್ ಇರುತ್ತೆ. ಇದನ್ನ ನಾವು ಗಮನಿಸಬೇಕು. ಆದರೆ ಸಮರ್ಪಣೆಯಲ್ಲಿ ಇದ್ದಾಗ ಅವ್ರ ಬಗ್ಗೆ ಏನೂ ಇರಲ್ಲ, ಪ್ರೇಮ ಬಿಟ್ಟರೆ ಏನೂ ಇರಲ್ಲ. ಇದು ನಮ್ಮ ಗಮನಕ್ಕೆ ಬರಬೇಕು. ಒಂಟಿತನವನ್ನ ಮರೆಸೋದಕ್ಕೆ ನಾವು ಸಮರ್ಪಣೆ ಸಾಧ್ಯ ಇಲ್ಲ. ಒಂಟಿತನನ ಮರೆಸೋದಕ್ಕೆ ಅದು ಆ ಪ್ರೇಮ ಬರೋಕ್ಕೆ ಸಾಧ್ಯ ಇಲ್ಲ. ಒಂಟಿತನನ ಮರೆಸೋದಕ್ಕೆ ಇದು ಅಲೋನ್ನೆಸ್ ಅಂತಾರೆ, ಅದಕ್ಕೆ ಏಕಾಂತತೆ ಅಂತ. ಯಾವಾಗ ವೆನ್ ಯು ಆರ್ ಲೋನ್ಲಿ ಯು ಕೆ ನಾಟ್ ಸರೆಂಡರ್, ಸಮರ್ಪಣೆ ಆಗಕ್ಕೆ ಸಾಧ್ಯ ಇಲ್ಲ. ಆ ಲೋನ್ಲಿನೆಸ್ ತುಂಬಿಸೋಕ್ಕೆ ಅಟ್ಯಾಚ್ಮೆಂಟೇ ಬೇಕು ಆಗುತ್ತೆ, ವ್ಯಾಮೋಹ ಆಗುತ್ತೆ. ಯಾವಾಗ ವೆನ್ ಯು ಆರ್ ಶಿಫ್ಟೆಡ್ ಫ್ರಮ್ ಲೋನ್ಲಿನೆಸ್ ಟು ಅಲೋನ್ನೆಸ್,
ಏಕಾಂತವಾಗಿದ್ದಾಗ, ನೀವು ನಿಮ್ಮ ಪ್ರೆಸೆನ್ಸ್ನಲ್ಲಿದ್ದಾಗ, ನಿಮ್ಮ ಒಳಗೆ ನೀವು ಆನಂದವಾಗಿದ್ದಾಗ, ಹೂವು ಹೇಗೆ ಅರಳಿದ್ರೆ ಸೌರಭವನ್ನ ಎಲ್ಲರಿಗೂ ಕಡೆನೂ ಪಸರಿಸುತ್ತೋ ಆ ರೀತಿ ಪ್ರೇಮ ಅನ್ನೋದು ಎಲ್ಲ ಕಡೆನೂ ಅನ್ಕಂಡೀಷನಲ್ ಆಗಿ ಪಸರಿಸುತ್ತೆ. ಅದು ಒಳಗಿಂದ ಆಗುವುದದು, ಒಳಗಿಂದ ಬರೋದು. ಹೂವು ಅರಳದಂಗೆ ಹಾಗೆ ಒಳಗಿಂದ ಬರಬೇಕು. ಒಂಟಿತನದಲ್ಲಿ ಅಂದರೆ ಅಲೋನ್ನೆಸ್ ಅಲ್ಲ, ಲೋನ್ಲಿನೆಸ್ ಇಂದ ನೀವು ಸಮರ್ಪಣೆ ಸಾಧ್ಯ ಇಲ್ಲ, ತಿಳ್ಕೊಂಬಿಡಿ. ಆ ಲೋನ್ಲಿನೆಸ್ ಇಂದ ಸಮರ್ಪಣೆ ಸಾಧ್ಯ ಇಲ್ಲ. ಆಗ ಸಮರ್ಪಣೆ ಮಾಡ್ದಂಗೆ ಕಾಣುತ್ತೆ, ಪ್ರೀತಿ ಮಾಡ್ದಂಗೆ ಕಾಣುತ್ತೆ. ಆವಾಗ ನೀವು ಘಟನೆಗಳನ್ನ, ವಸ್ತುಗಳನ್ನ, ವಿಷಯಗಳನ್ನ ಎಲ್ಲ ಕೌಂಟ್ ಮಾಡ್ತೀರಾ, ಎಲ್ಲದಕ್ಕೂ ಲೆಕ್ಕ ಇಡ್ತೀರಾ. ಯಾವ ತರ ಲೆಕ್ಕ ಇಡ್ತೀರಾ ನೋಡಿ. ನಾನು ಎಷ್ಟು ಮಾಡಿದ್ದೀನಿ ಅವರಿಗೆ, ಇಷ್ಟಿಷ್ಟೆಲ್ಲ ಮಾಡಿದ್ದೀನಿ, ಅದೆಲ್ಲ ಕೊಡಿಸಿದ್ದೀನಿ, ಇದೆಲ್ಲ ಮಾಡಿದ್ದೀನಿ, ನನ್ನ ಜೀವನನೇ ಕೊಟ್ಟಿದ್ದೀನಿ, ನನ್ನ ಟೈಮ್ ಕೊಟ್ಟಿದ್ದೀನಿ, ನನ್ನ ಎನರ್ಜಿ ಕೊಟ್ಟಿದ್ದೀನಿ, ನನ್ನ ಲೈಫೇ ಕೊಟ್ಬಿಟ್ಟಿದ್ದೀನಿ. ಇವೆಲ್ಲನೂ ಕೂಡ ಘಟನೆಗಳ ಲೆಕ್ಕ ಇರುತ್ತೆ. ಆದರೆ ತಿಳ್ಕೊಳ್ಳಿ, ಸಮರ್ಪಣೆ ಘಟಿಸುವುದೇ ಹೊರತು ಘಟನೆಯಲ್ಲ, ಸಂಭವಿಸುವುದೇ ಹೊರತು ಇದು ಘಟನೆ ಅಲ್ಲ. ಸಂಭವಿಸಬೇಕು, ಅದು ಉದಯಿಸಬೇಕು, ನಾವು ಅಲ್ಲಿ ಕರಗಬೇಕು. ಯಾರ ಜೊತೆನಾದ್ರೂ 5 ನಿಮಿಷ ನಾವು ಕೊಟ್ಟರು ಕೂಡ, ನಾವು ಅವ್ರ ಜೊತೆ ಇದ್ದಾಗ ನಮ್ಮ ಅಹಂಕಾರ ಕರಗಿದ್ರೆ, ಸಮರ್ಪಿಸ್ಕೊಂಡಿದ್ರೆ, ಅಹಂಕಾರ ಸಮರ್ಪಣೆಯಾಗಿದ್ರೆ, ನಮ್ಮೊಳಗೇನೆ ಅಹಂಕಾರ ಕರಗಿದ್ರೆ, ಅವ್ರ ಜೊತೆ 5 ನಿಮಿಷ ಇದ್ರೆ ಆನಂದವಾಗಿರ್ತೀವಲ್ಲ, ಆವಾಗ ನಮಗೆ ನಿರಹಂಕಾರ ಭಾಸವಾಗತ್ತೆ. ಒಂದು ಸೂರ್ಯಾಸ್ತಮ ನೋಡಿದ್ರು ಕೂಡ ಅದು ಮುಳುಗಿದಾಗ, ಸೂರ್ಯ ನಾವು ಮುಳುಗೋದ್ರೆ, ಸಂಗೀತದಲ್ಲಿ ಮುಳುಗೋದ್ರೆ, ಯಾರ ಜೊತೆನಾದ್ರೂ ಜೊತೆಲಿದ್ದಾಗ ನಾವು ಮೈ ಮರೆತು ಬಿಟ್ರೆ ಅವಾಗೆಲ್ಲ ನಮ್ಮ ಅಹಂಕಾರ ಇರಲ್ಲ. ಆಗೆಲ್ಲ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದ್ರೆ ಅದು ಒಂದು ಭಾಸ ಆಗತ್ತೆ, ನಮಗೆ ನಿರಹಂಕಾರದ ಭಾಸ, ಒಂದು ಬಿಡುಗಡೆಯ ಭಾಸ ಆಗತ್ತೆ. ಸಮರ್ಪಣೆಯಲ್ಲಿ ಬಿಡುಗಡೆಯ ಒಂದು ಭಾಸ ಆಗತ್ತೆ ನೋಡಿ. ಇದು ಬಹಳ ವ್ಯತ್ಯಾಸ, ಬಹಳ ಸೂಕ್ಷ್ಮ. ಸಮರ್ಪಣೆಗೂ ಅವಲಂಬನೆಗೂ ವ್ಯತ್ಯಾಸ, ಪ್ರೇಮಕ್ಕೂ ವ್ಯಾಮೋಹಕ್ಕೂ ವ್ಯತ್ಯಾಸ ಅತಿ ಸೂಕ್ಷ್ಮ. ಸ್ವಲ್ಪ ಅರಿವಿದ್ರೆ ಮಾತ್ರ ಇದು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ. ಅರಿವಿದ್ರೆ ಮಾತ್ರ ಕಷ್ಟ ಆಗೋದಿಲ್ಲ. ಎಷ್ಟೋ ಸತಿ ಬಾನು ಹೇಳ್ತಿರ್ತಾಳೆ ನೋಡಿ, ನಾವು ಯಾವ ತರ ಇಲ್ಲಿ ಇದೀವಿ, ಯಾವ ತರ ಪ್ರೀತಿ ಇದೆ, ಪ್ರೇಮ ಇದೆ, ಎಲ್ಲ ಈ ಫ್ಯಾಮಿಲಿ, ಈ ಆಶ್ರಮದಲ್ಲಿ ಯಾವ ತರ ಖುಷಿಯಾಗಿದ್ದೀವಿ. ಈ ರಿಲೇಶನ್ಶಿಪ್ ಹೊರಗಡೆ ಅನುಭವಕ್ಕೆ ಬಂದಿಲ್ಲ ತುಂಬಾ ಜನಕ್ಕೆ. ಅವ್ರಿಗೆ ಹೇಗ್ ಗೊತ್ತಾಗಬೇಕು ನಾವು ಹೇಗಿದ್ದೀವಿ ಅಂತ ಅವ್ರ ಅನುಭವಕ್ಕೆ ಬಂದಿಲ್ಲ. ಈ ಸಮರ್ಪಣೆಯನ್ನ ಅವರು ನೋಡಿದಾಗ ಅವ್ರು ಅನ್ಕೋತಾರೆ ಪ್ಯಾರಾಸೈಟ್ಸು ಅಂತ, ಅವಲಂಬನೆ ಅನ್ಕೋತಾರೆ. ಅಂದ್ರೆ ಅವಲಂಬನೆ ಆ ತರ ಕಾಣತ್ತೆ, ಆ ಸಮರ್ಪಣೆಯು ಅವಲಂಬನೆ ತರ ಕಾಣುತ್ತೆ. ಯಾಕೆ ಕಾಣುತ್ತೆ? ಅವರಿಗೆ ಸಮರ್ಪಣೆಯ ಅನುಭವ ಆಗಿಲ್ಲ. ಅವ್ರಿಗೆ ಗೊತ್ತಿರೋದೇ ಅವಲಂಬನೆ. ಅವ್ರಿಗೆ ಎಲ್ಲಾ ರಿಲೇಶನ್ಶಿಪ್ ನಲ್ಲೂ ಅವಲಂಬನೆನೇ ಇರೋದ್ರಿಂದ ಎಲ್ಲೂ ಅವರು ಸಮರ್ಪಣೆ ಮಾಡ್ಕೊಂಡಿಲ್ಲ, ಎಲ್ಲೂ ಅವ್ರ ಅಹಂಕಾರ ಬಿಟ್ಕೊಟ್ಟಿಲ್ಲ. ಅದಕ್ಕೆ ಇದೊಂದು ಜಾಗದಲ್ಲಿ ಹೌದು ಆಗತ್ತೆ, ಸಾಧ್ಯ, ಇಂಥ ಸ್ತರನೂ ಹೌದು ಆಗತ್ತೆ, ಇಂಥ ಸ್ತರ ಇದೆ, ಇಂಥ ಒಂದು ಲೆವೆಲ್ ನಲ್ಲಿ ಜೀವನ ಮಾಡಕ್ ಸಾಧ್ಯ ಅಂತ ಗೊತ್ತಿಲ್ಲ ಅವರಿಗೆ. ಅದರಿಂದ ನಾವು ತಿಳ್ಕೋಬೇಕು, ಸಮರ್ಪಣೆ ಅನ್ನೋದು ಮಾಡಿದವ್ರಿಗೆ ಗೊತ್ತು, ಆಗಿದ್ದವ್ರಿಗೆ ಗೊತ್ತು. ಅವ್ರಿಗೆ ಗೊತ್ತು ಆ ತಾಯಿಯ ಗರ್ಭದಲ್ಲಿ ಮಗು ಹೇಗೆ ನೀರಲ್ಲಿ ಆ ಒಳಗಡೆ ತೇಲ್ತಾ ಇರುತ್ತಲ್ಲ, ಫ್ರೀಯಾಗಿ ಆ ಅನುಭವ ಆಗಿರುತ್ತೆ ಅಂತ ಅವ್ರಿಗೆಲ್ಲ. ಸಮರ್ಪಣೆನಲ್ಲಿ ಅನುಭವ ಆದವ್ರಿಗೆ ಆ ಫ್ರೀಡಮ್ ಅನುಭವ ಆಗಿರುತ್ತೆ. ಅದು ಎಲ್ಲರಿಗೂ ಸಿಗಕ್ ಸಾಧ್ಯ ಇಲ್ಲ. ಅದು ಸಂಭವಿಸಬೇಕು, ಅದು ಘಟಿಸಬೇಕು. ಅದಕ್ಕೆ ಹೇಳೋದು, ಪೂಜೆ ಮಾಡುವಾಗ್ಲೂ ಕೂಡ ಸನ್ನಿವೇಶವನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಡಿ, ಟೈಮ್ ಫಿಕ್ಸ್ ಮಾಡ್ಕೋಬೇಡಿ, ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ನಿಯಮ ಮಾಡ್ಕೋಬೇಡಿ. ಆವಾಗ ಏನಾಗುತ್ತೆ, ನೀವು ಕಂಟ್ರೋಲ್ ಮಾಡಕ್ ಶುರು ಮಾಡಿದಾಗ ನೀವು ಟೈಮ್ಗೆ ಕಂಟ್ರೋಲ್ನಲ್ಲಿ ಇರ್ತೀರಾ. ಯಾವಾಗ ಸನ್ನಿವೇಶವನ್ನ ನೀವು ಕಂಟ್ರೋಲ್ ಮಾಡಲ್ಲ, ಸನ್ನಿವೇಶ ಕಂಟ್ರೋಲ್ನಲ್ಲಿ ಇರುತ್ತೆ. ಅಕಸ್ಮಾತ್ ಮಂತ್ರ ನಿಂತೋಯ್ತು, ಮಾತು ನಿಂತೋಯ್ತು, ಅಥವಾ ಹಾಡು ನಿಂತೋಯ್ತು ಅನ್ಕೊಳ್ಳಿ, ಪರವಾಗಿಲ್ಲ, ಅದೇ ಆಗ್ಬೇಕಾಗಿದ್ದು. ನೀವು ಮೌನಕ್ಕೆ ಹೋಗ್ಬೇಕಾಗಿತ್ತು, ಅದಾಯ್ತು. ಅದೇನಾಗ್ಬೇಕು ಅದೇ ಆಗೋದು. ನೀವು ಕಂಡೀಷನ್ ಮಾಡ್ಕೊಳ್ಬೇಡಿ. ಪುಸ್ತಕ ಬರೀತಾರೆ, ಯಾವ ರೀತಿ ಕುತ್ಕೋಬೇಕು, ಯಾವ ದಿಕ್ಕಲ್ಲಿ ಕುತ್ಕೋಬೇಕು, ಯಾವ ವೇಷ ಹಾಕೋಬೇಕು, ನಾಮ ಯಾವ ರೀತಿ ಹಚ್ಕೋಬೇಕು, ಯಾವ ರೀತಿ ಮುದ್ರೆ ಹಾಕೋಬೇಕು, ಮುದ್ರೆ ಎಲ್ಲಿ ಹಾಕೋಬೇಕು, ಈ ತರದ್ದು, ಮತ್ತೆ ಮಂತ್ರ ಯಾವ ರೀತಿ ಹೇಳ್ಬೇಕು, ಯಾವ ತರ ಎತ್ತರಿಸಬೇಕು, ಎಲ್ಲದಕ್ಕೂ ಪುಸ್ತಕ ಇದೆ. ಆಚರಣೆ ಹೇಗ್ ಮಾಡ್ಬೇಕು ಅಂದ್ರೆ ನಂಬರ್ 1 ಎಲ್ಲರೂ ಡಿಸಿಪ್ಲಿನ್ ಬರೆಯಕ್ಕೆ. ಆದರೆ ಯಾರು ಯಾವ ಪುಸ್ತಕದಲ್ಲೂ ಮುಗ್ಧರಾಗಿರಿ. ಪೂಜೆ ಮಾಡ್ಬೇಕಾದ್ರೆ ಒಳಗಡೆ ನೀವು ಇನ್ನೋಸೆಂಟ್ ಆಗಿರಿ, ಸಾಕ್ಷೀಭೂತವಾಗಿರಿ, ಬಿಡುಗಡೆ ಇರ್ಲಿ, ಒಳಗಡೆ ಆನಂದವಾಗಿರಿ, ಭಕ್ತಿಯಿಂದ ಇರಿ, ಏನೂ ಬೇಡಬೇಡಿ. ಈ ತರದ್ ಹೇಳ್ಕೊಡ್ಬೇಕು.
ಯಾವ ದೇವ್ರ ಪೂಜೆ ಆದರೂ ಮಾಡ್ಕೊಳ್ಳಿ, ಯಾವ ಊರುಗಳಿಂದ ಹೋಗ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಕ್ವಾಲಿಟಿ ಬದಲಾಗುವಂಥ ಒಳಗಡೆ ಟ್ರಾನ್ಸ್ಫಾರ್ಮೇಷನ್ ಆಗುವಂಥ ಒಂದು ವಿಚಾರ ಅದು ಪುಸ್ತಕದಲ್ಲಿ ಬರೆಯೋಕ್ಕಾಗೋದೇ ಇಲ್ಲ. ಅದು ಗುರು ಸನ್ನಿಧಾನದಲ್ಲಿ ಇದ್ದೇ ಕಲಿಬೇಕಾಗುತ್ತೆ. ದೇವಸ್ಥಾನಕ್ಕೆ 2 ಬಾಗಿಲಿದೆ ಯಾವಾಗಲೂ. ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬೋದು, ಹಿಂದ್ಗಡೆ ಬಾಗಿಲಿಂದ ದುಡ್ಡು ಕೊಟ್ಟು ಹೋಗ್ಬೋದು. ಓಕೆ, ಟೈಮ್ ಇಲ್ಲ, ದುಡ್ಡು ಕೊಟ್ಟು ಹೋದ್ರು ಬಿಡಿ. ಆದರೂ ಕೂಡ 2 ಬಾಗಿಲಿದೆ. ಒಂದು ಸಮರ್ಪಣಾ ದ್ವಾರ, ಇನ್ನೊಂದು ಅವಲಂಬನಾ ದ್ವಾರ. ನೋಡ್ಕೊಳ್ಳಿ, ಯಾವತ್ತೂ ಅವಲಂಬನಾ ದ್ವಾರದಿಂದ ಭಯದಿಂದ ಅದು ಇದು ಕೇಳ್ಕೊಂಡು ಬೇಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಡಿ. ನೀವು ಹೋಗಬೇಕಾಗಿರೋದು ಸಮರ್ಪಣಾ ದ್ವಾರದಲ್ಲಿ. ಆಗ ನಿಮಗೆ ಒಂದು ಅವಕಾಶ ಬರುತ್ತೆ. ಆ ಅವಕಾಶ ಏನು? ನಿಮ್ಮನ್ನ ಸಂಪೂರ್ಣವಾಗಿ ನಿಮ್ಮ ಅಹಂಕಾರವನ್ನು ಕೊಡೋದಕ್ಕೆ. ಇಲ್ಲಿ ಸಾಕ್ಷಿ ಬೇಕು, ಎಚ್ಚರ ಬೇಕು, ಮುಗ್ಧತೆ ಬೇಕು. ಇದು 3 ಸಮರ್ಪಣಾ ದ್ವಾರದಲ್ಲಿ ನಾವು ಹೋದಾಗ ಸಿಗುತ್ತೆ. ಆವಾಗ ನಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗತ್ತೆ, ನಿಜವಾಗ್ಲೂ ಆಗತ್ತೆ. ನವವಿಧ ಭಕ್ತಿ ಅದು ಬಾಯ್ನಲ್ಲಿ ಹೇಳ್ಬೋದು. ವಂದನ, ಸಮರ್ಪಣ, ಕೀರ್ತನ ಅಂತ ಪರೀಕ್ಷೆಯಲ್ಲಿ ಉತ್ತರ ಕೊಟ್ಟಂಗೆ 9 ಭಕ್ತಿಗಳ ಹೆಸರು ಹೇಳ್ಬೋದು. ಯಾವ್ದಾರ ಒಂದು ಭಕ್ತಿ ಆಳವಾಗಿ ಹೋದ್ರೆ ನಿಮಗೆ ಗೊತ್ತಾಗತ್ತೆ, ಧರ್ಮ ಅನ್ನೋದು ಮನಸ್ಸಿನ ಆವರಣ ಅಲ್ಲ, ಧರ್ಮ ಅನ್ನೋದು ಹೃದಯದ ಆವರಣ ಅಂತ ನಮಗೆ ಗೊತ್ತಾಗತ್ತೆ. ನೋಡಿ, ಯಾವುದೇ ಆಗಲಿ ತಿಳ್ಕೊಳ್ಳಿ, ಸುಂದರತೆ ಯಾವಾಗಲೂ ಸಮರ್ಪಣೆಯಲ್ಲಿ, ಯಾವಾಗಲೂ ಅವಲಂಬನೆಯಲ್ಲಿ, ಕುರೂಪ, ಕ್ಷೀಣತೆ ಇದೆಲ್ಲ ಅವಲಂಬನೆಯಲ್ಲಿ. ಯಾವತ್ತು ಬಿಡುಗಡೆ ಸಮರ್ಪಣೆಯಲ್ಲಿದೆ. ಅದಕ್ಕೆ ಹೇಳೋದು, ನಿಮ್ಮ ಪ್ರಾರ್ಥನೆ ಉದಯಿಸಬೇಕು, ನಿಮ್ಮ ಧ್ಯಾನ ಉದಯಿಸಬೇಕು, ನಿಮ್ಮ ಮಾತು ಉದಯಿಸಬೇಕು, ಒಳಗಿಂದ ಆಗಬೇಕು. ಯಾವುದು ಸುಂದರವಾಗಿದೆ, ಯಾವುದು ಗ್ರೇಟ್ ಅಂತೀವಿ, ಅದೆಲ್ಲ ಹ್ಯಾಪನಿಂಗ್ಸ್. ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್. ಇಟ್ ಈಸ್ ನಾಟ್ ಎ ಡೂಯಿಂಗ್. ಯು ಆರ್ ನಾಟ್ ಎ ಡೂವರ್. ಎಲ್ಲಿ ಆ ಡೂವರ್ ಬಂದ ತಕ್ಷಣ ಅವಲಂಬನೆ ಇರುತ್ತೆ, ಅಲ್ಲಿ ಸಿಕ್ಕಾಕೊಳ್ತೀರಾ. ಆಗ ಪೊಸೆಸಿವ್ನೆಸ್ಸು, ಆ ಒಂದು ಗ್ರೀಡಿನೆಸ್ ಎಲ್ಲ ತನ್ನಷ್ಟಕ್ಕೆ ತಾನೇ ಹುಡ್ಕೊಂಡು ಬರುತ್ತೆ, ಬಂಧನ ಆಗುತ್ತೆ, ಬಿಡಿಸ್ಕೊಳಕ್ಕಾಗಲ್ಲ. ಯಾವಾಗಲೂ ತಿಳ್ಕೊಳ್ಳಿ, ಸತ್ಯಕ್ಕೆ ಬಾಗಿಲು ಮನಸ್ಸಲ್ಲ. ಯಾವಾಗಲೂ ಮನಸ್ಸಿನಲ್ಲಿ ಪ್ರಶ್ನೆಗಳು ಹೇಳ್ತಾ ಇರುತ್ತೆ ಅಷ್ಟೇ. ಸತ್ಯಕ್ಕೆ ದ್ವಾರ ಹೃದಯ. ಹೃದಯಕ್ಕೆ ಪ್ರಶ್ನೆಗಳಿಲ್ಲ, ಕ್ವೆಶ್ಚನ್ ಮಾರ್ಕ್ ಅಷ್ಟೇ ಗೊತ್ತು, ಚಿಹ್ನೆ ಗೊತ್ತು, ಪ್ರಶ್ನೆನೇ ಇಲ್ಲ. ಈ ರೀತಿ ಪ್ರಾರ್ಥನೆ ಮಾಡುವಾಗ ನೀವು ಹೋಗಬೇಕಾಗಿರೋದು ದ್ವಾರ, ಸಂಪೂರ್ಣವಾಗಿ ಸಮರ್ಪಣೆ. ಆ ಪ್ರಾರ್ಥನೆ ಎಲ್ಲ ರಿಲೇಷನ್ಶಿಪ್ನಲ್ಲೂ ಪ್ರಾರ್ಥನೆ ಆಗುತ್ತೆ. ಎಲ್ಲ ಕಡೆನೂ ಕೂಡ ನಮ್ಮ ಅಹಂಕಾರ ಕರಗ್ತಾ ನಮ್ಮಲ್ಲಿ ಸತ್ಯ ಗೊತ್ತಾಗುತ್ತೆ. ಆ ಅವಕಾಶಗಳಿಗೆಲ್ಲ ಅಂಥ ಯಾರು ನಮಗೆ ಹೆಲ್ಪ್ ಮಾಡ್ತಾರೋ ಅದಕ್ಕೆ ಅವ್ರಿಗೆ ಯಾವಾಗಲೂ ಧನ್ಯರಾಗಿರಬೇಕು ನಾವು. ಮುಂದೆ ನೋಡೋಣ.